ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಷ್ಮರ ವಧೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭೀಷ್ಮರು ಮತ್ತೆ ಅರ್ಜುನನ ಯುದ್ಧ ನಡೀತಾ ಇತ್ತು. ಅರ್ಜುನನ ಮೇಲೆ ಭೀಷ್ಮರು ಬಾಣಪ್ರಯೋಗವನ್ನ ಮಾಡ್ತಾರೆ. ಅದನ್ನ ನೋಡಿ ಶಿಖಂಡಿ ಭೀಷ್ಮರ ಮೇಲೆ ಬಾಣಪ್ರಯೋಗವನ್ನ ಮಾಡ್ತಾನೆ. ಆಗ ಭೀಷ್ಮರು ಏನ್ ಮಾಡ್ತಾರೆ? ತಮ್ಮ ಧನಸ್ಸನ್ನ ಹಿಂದಕ್ಕೆ ತಗೊಳ್ತಾರೆ. ಅವರು ಅವನ ಮೇಲೆ, ಶಿಖಂಡಿಯ ಮೇಲೆ ಬಾಣಪ್ರಯೋಗವನ್ನ ಮಾಡೋದಿಲ್ಲ. ಆ ಸಮಯವನ್ನ ನೋಡಿಕೊಂಡು ಅರ್ಜುನ ಏನ್ ಮಾಡ್ತಾನೆ? ಭೀಷ್ಮರನ್ನ ಮೂರ್ಛೆಗೊಳಿಸ್ತಾನೆ. ಅವರು ಮೂರ್ಛೆಗೊಂಡದ್ದನ್ನ ನೋಡಿ ಈ ಜಯದ್ರಥ, ಶಲ್ಯ, ದುಶ್ಯಾಸನ ಇವರೆಲ್ಲರೂ ಕೂಡ ಪಾಂಡವರ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಅವರು ಮಾಡಿದಂಥ ಆಕ್ರಮಣದಿಂದ ಪಾಂಡವರ ಸೈನಿಕರು ಓಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಈಗ ಏನಾಯ್ತು? ಪಿತಾಮಹ ಭೀಷ್ಮರು ಮೂರ್ಛೆಯಿಂದ ಎಚ್ಚರವಾಗ್ತಾರೆ. ಆಮೇಲೆ ಪಾಂಡವರನ್ನ ಆಘಾತಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ರೀತಿ ಅರ್ಜುನ ನಿಮ್ಮ ಸೈನ್ಯದ ಬಹಳಷ್ಟು ಆನೆಗಳನ್ನ ಕೊಲ್ತಾನೆ. ಅವನ ಬಾಣಗಳ ಹೊಡೆತದಿಂದ ಸಾವಿರಾರು ಮನುಷ್ಯರ ಹೆಣಗಳು ಬೀಳ್ತಾ ಇರೋದು ಕಾಣಿಸ್ತಾ ಇತ್ತು. ಯೋಧರ ಕುಂಡಲಗಳ ಸಹಿತ ಮಸ್ತಕದಿಂದ, ಅಂದ್ರೆ ತಲೆ ಕತ್ತರಿಸಿ ಆ ರಣಭೂಮಿಯೆಲ್ಲ ಮಸ್ತಕದಿಂದ ಆಚ್ಛಾದಿತವಾಗಿತ್ತು. ಆ ವೀರ ವಿನಾಶದ ಸಂಗ್ರಾಮದಲ್ಲಿ ಭೀಷ್ಮ ಮತ್ತೆ ಅರ್ಜುನ ಇಬ್ಬರು ಕೂಡ ತಮ್ಮ ಪರಾಕ್ರಮವನ್ನ ತೋರಿಸ್ತಾ ಇದ್ರು. ಇದರ ನಡುವೆ ಪಾಂಡವರ ಸೇನಾಪತಿ ಮಹಾರಥಿ ದೃಷ್ಟದ್ಯುಮ್ನ ಅಲ್ಲಿಗೆ ಬಂದು ತನ್ನ ಸೈನಿಕರಿಗೆ ಹೇಳ್ತಾನೆ, ಸೋಮಕರೇ, ನೀವು ಸೃಂಜಯರನ್ನ ಜೊತೆಯಲ್ಲಿ ಕರ್ಕೊಂಡು ಭೀಷ್ಮರ ಮೇಲೆ ದಾಳಿ ಮಾಡಿ. ಸೇನಾಪತಿಯ ಆಜ್ಞೆಯನ್ನ ಕೇಳಿ. ಸೋಮಕ ಮತ್ತೆ ಸೃಂಜಯ ವಂಶದ ಕ್ಷತ್ರಿಯರು ಬಾಣಗಳ ಮಳೆಯಿಂದ ಪೀಡಿತರಾಗಿದ್ರೂ ಕೂಡ, ಅಂದ್ರೆ ಅವ್ರಿಗೆ ಬೇಕಾದಷ್ಟು ಬಾಣಗಳಿಂದ ಬಿದ್ದಿದೆ, ನೋವಿದೆ, ಆದ್ರೂ ಕೂಡ ಅವರು ಭೀಷ್ಮರ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಇಲ್ಲಿ ಸಂಜಯ ಹೇಳ್ತಾನೆ, ರಾಜರೇ, ಯಾವಾಗ ನಿಮ್ಮ ತಂದೆ ಅವರ ಬಾಣಗಳಿಂದ ಬಹಳ ಗಾಯಗೊಳ್ತಾರೋ ಆಗ ತುಂಬಾ ಅಮರ್ಷದಿಂದ ಸೃಂಜಯರೊಡನೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅವ್ರು ಯಾವುದನ್ನು ಲೆಕ್ಕಿಸದೆ ಅವರು ಯುದ್ಧ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಪರಶುರಾಮರು ಅವರಿಗೆ ಶತ್ರು ಸಂಹಾರಿಣಿ ಅಸ್ತ್ರವಿದ್ಯೆಯನ್ನ ಕಲಿಸಿದ್ರು. ಅದನ್ನ ಉಪಯೋಗಿಸಿ ಭೀಷ್ಮರು ಶತ್ರು ಸೈನ್ಯದ ಸಂಹಾರವನ್ನ ಪ್ರಾರಂಭ ಮಾಡ್ತಾರೆ. ಅವರು ಪ್ರತಿದಿನ ಪಾಂಡವರ 10,000 ಯೋಧರ ಸಂಹಾರ ಮಾಡ್ತಾ ಇದ್ರು. ಆ 10ನೇ ದಿನ ಕೂಡ ಭೀಷ್ಮರೊಬ್ಬರೇ ಮತ್ಸ್ಯ ಮತ್ತೆ ಪಾಂಚಾಲ ದೇಶದ ಅಸಂಖ್ಯ ಆನೆ ಕುದುರೆಗಳನ್ನು ಕೂಡ ಕೊಲ್ತಾರೆ. ಮತ್ತೆ ಅದರ ಜೊತೆ ಮಹಾರಥಿಗಳನ್ನು ಕೂಡ ಯಮಲೋಕಕ್ಕೆ ಕಳಿಸ್ತಾರೆ. ನಂತರ ಅವರು 5,000 ರಥಿಗಳ ಸಂಹಾರವನ್ನ ಮಾಡ್ತಾರೆ. ಆಮೇಲೆ 14,000 ಪದಾದಿಗಳು, 1,000 ರಥಿಗಳನ್ನು ಮತ್ತು 10,000 ಕುದುರೆಗಳನ್ನು ಕೂಡ ಕೊಲ್ತಾರೆ. ಈ ರೀತಿ ಸಮಸ್ತ ರಾಜರ ಸೈನ್ಯವನ್ನು ಸಂಹಾರ ಮಾಡಿ ಭೀಷ್ಮರು ವಿರಾಟನ ಸೋದರ ಶತಾನೀಕನನ್ನ ಹೊಡೆದು ಬೀಳಿಸ್ತಾರೆ. ಆಮೇಲೆ 1,000 ರಾಜರನ್ನು ಮೃತ್ಯುವಿನ ಆಹಾರವನ್ನಾಗಿ ಮಾಡ್ತಾರೆ. ಪಾಂಡವರ ಸೈನ್ಯದಲ್ಲಿದ್ದ ಯಾವ ವೀರರು ಅರ್ಜುನನ ಹಿಂದೆ ಹೋಗಿದ್ರು ಅವರೆಲ್ಲರೂ ಕೂಡ ಭೀಷ್ಮರ ಮುಂದೆ ಹೋಗಿದ ತಕ್ಷಣ ಯಮರಾಜನ ಅತಿಥಿಗಳಾದ್ರು. ಭೀಷ್ಮರು ಈ ಮಹಾಪರಾಕ್ರಮವನ್ನ ಮಾಡಿ ಕೈಯಲ್ಲಿ ಧನಸ್ಸನ್ನ ತಗೊಂಡು ಎರಡೂ ಸೈನ್ಯಗಳ ನಡುವೆ ನಿಂತ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ಯಾವ ರಾಜರೂ ಕೂಡ ಅವರ ಕಡೆ ಕಣ್ಣೆತ್ತಿ ನೋಡುವಂತ ಸಾಹಸವನ್ನು ಕೂಡ ಮಾಡೋದಕ್ಕಾಗ್ಲಿಲ್ಲ. ಭೀಷ್ಮರ ಈ ಪರಾಕ್ರಮವನ್ನ ನೋಡಿ ಭಗವಂತ ಶ್ರೀಕೃಷ್ಣ ಧನಂಜಯನಿಗೆ ಹೇಳ್ತಾನೆ. ಧನಂಜಯ ಅಂತಂದ್ರೆ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನೋಡು, ಈ ಶಾಂತನು ನಂದನರಾದಂತಹ ಭೀಷ್ಮರು ಎರಡೂ ಸೈನ್ಯದ ಮಧ್ಯದಲ್ಲಿ ನಿಂತಿದ್ದಾರೆ. ಈಗ ನೀನು ಇವರನ್ನ ವಧಿಸು, ಆದ್ರೆ ಮಾತ್ರ ನಿನ್ನ ವಿಜಯವಾಗುತ್ತೆ. ಆದ್ರೆ ಅವ್ರನ್ನ ಕೊಂದ್ರೆ ನಿನ್ನ ಗೆಲುವು ಖಂಡಿತ. ಎಲ್ಲಿ ಇವರು ಸೈನ್ಯದ ಸಂಹಾರ ಮಾಡ್ತಾ ಇರ್ತಾರೋ ಅಲ್ಲಿಗೆ ಹೋಗಿ ಬಲವಂತವಾಗಿ, ಅಂದ್ರೆ ಬೈ ಫೋರ್ಸ್ ಆಗಿ ಅವರ ಗತಿಯನ್ನ ತಡಿ. ನಿನ್ನನ್ನ ಬಿಟ್ಟು ಭೀಷ್ಮರ ಬಾಣಗಳ ಆಘಾತವನ್ನ ತಡೆಯುವಂಥವ್ರು ಬೇರೆ ಯಾವ ವೀರರು ಇಲ್ಲ ಅಂತನ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಭಗವಂತನ ಪ್ರೇರಣೆಯಿಂದ ಅರ್ಜುನ ಏನ್ ಮಾಡ್ದ? ಆ ಸಮಯದಲ್ಲಿ ಎಷ್ಟು ಬಾಣಗಳನ್ನ ಸುರಿಸ್ತಾನೆ ಅಂತಂದ್ರೆ ಅದರಿಂದ ಭೀಷ್ಮರ ರಥ, ಧ್ವಜ ಮತ್ತೆ ಕುದುರೆಗಳ ಜೊತೆ ಅವರು ಕೂಡ ಆಚ್ಛಾದಿತರಾಗ್ತಾರೆ. ಅವರು ಕೂಡ ಎಲ್ಲ ಕಡೆ ಬಾಣಗಳು ಹೊಡೆಯುತ್ತೆ. ಆದ್ರೆ ಪಿತಾಮಹರು ತಮ್ಮ ಬಾಣಗಳನ್ನ ಬಿಟ್ಟು ಅರ್ಜುನನ ಬಾಣಗಳನ್ನ ತುಂಡು ಮಾಡ್ತಾರೆ. ಆಗ ಶಿಖಂಡಿ ತನ್ನ ಉತ್ತಮವಾದ ಅಸ್ತ್ರಶಸ್ತ್ರಗಳನ್ನ ತಗೊಂಡು ಬಹಳ ವೇಗವಾಗಿ ಭೀಷ್ಮರ ಕಡೆ ಓಡ್ತಾನೆ. ಆ ಸಮಯದಲ್ಲಿ
ಅರ್ಜುನ ಅವನ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಭೀಷ್ಮರ ಹಿಂದೆ ನಡೆಯುವಂಥ ಎಷ್ಟೋ ಯೋಧರಿದ್ರು, ಅವರೆಲ್ಲರನ್ನೂ ಕೂಡ ಅರ್ಜುನ ಹೊಡೆದು ಬೀಳಿಸ್ತಾನೆ. ಮತ್ತು ಸ್ವತಃ ತಾನು ಭೀಷ್ಮರ ಮೇಲೆ ದಾಳಿ ಮಾಡ್ತಾನೆ. ಈ ರೀತಿ ಅವರು ಒಬ್ರಿಗೊಬ್ರು ಓಡ್ದಾಡ್ತಾ ಇದ್ದಾರೆ. ಅರ್ಜುನ, ಶಿಖಂಡಿ ಇಬ್ಬರೂ ಕೂಡ ಭೀಷ್ಮರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರ ಜೊತೆ ಸಾತ್ಯಕಿ, ಚೇಕಿತಾನ, ದೃಷ್ಟದ್ಯುಮ್ನ, ವಿರಾಟ, ದೃಪದ, ನಕುಲ, ಸಹದೇವ, ಅಭಿಮನ್ಯು, ದ್ರೌಪದಿಯ 5 ಜನ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಬಾಣಗಳ ಮಳೆಯನ್ನು ಸುರಿಸ್ತಾರೆ. ನೋಡಿ, ಇಷ್ಟು ಜನ ಆ ಮಹಾಯೋಧನ ಮೇಲೆ ಒಂದೇ ಸರಿಗೆ ಬಾಣಗಳ ಮಳೆ ಸುರಿಸ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.